सम्राट चक्रवर्ती श्री गुरुभ्यो नमः। हरिः ओम्। जन्माद्यस्य जतोन्मजादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओम स्वस्त्यस्तु सताम् अशेष सन्मंगलानि भवन्तु। सम्यक् श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मष अपनोदन पडुतरे श्रीमद्भागवते महापुराणे तृतीय स्कन्धे तृतीयाध्याये अद्य कथानुवादे सति किञ्चित् पूर्वकथानुवादः। ಇಲ್ಲಿವರೆಗೆ ಹಿಂದೆ ಎರಡನೇ ಅಧ್ಯಾಯದಲ್ಲಿ ಕೃಷ್ಣನ ಕಥೆಯನ್ನ ಹೇಳ್ತಾ ಬಂದರು. ಮುಂದುವರೆದ ಕಥೆ ಏನು, ಇನ್ನೂ ಉದ್ಧವರು ತಾವೇನ್ ತಿಳಿಸ್ತಾರೆ ಅನ್ನೋದನ್ನು ಈಗ ಮೊದಲನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಉದ್ಧವ ಉವಾಚ ತತಃ ಸ ಆಗತ್ಯ ಪುರೀಂ ಸ್ವಪಿತ್ರೋಃ ಚಿಕೀರ್ಷಯಾಶಾಂ ಬಲದೇವ ಸಂಯುತಃ ನಿಪಾತ್ಯ ತುಂಗಾತ್ ರಿಪುಯೂಥನಾಥಂ ಹತಂ ವ್ಯಕರ್ಷತ್ ವ್ಯಸುಮೋಜಸೋರ್ವ್ಯಾಂ. ಕೃಷ್ಣ ತಾನು ವೃಂದಾವನ ಕ್ಷೇತ್ರದಿಂದ ಮಥುರಾ ಪಟ್ಟಣಕ್ಕೆ ಬಂದ. ಅದು ಯಾಕೆ ಬಂದಿತ್ತು ಅನ್ಲಿಕ್ಕೆ ಕಾರಣವನ್ನ ಕೊಟ್ಟು, ಏನಿಲ್ಲ, ತನ್ನ ತಂದೆ ತಾಯಿಗಳ ಆಸೆಯನ್ನ ಪೂರೈಸ್ಲಿಕ್ಕೆ. ಅವ್ರಿಗೇನ್ ಆಸೆ ಇತ್ತು, ಕಂಸ ಅಷ್ಟು ತೊಂದರೆ ಕೊಟ್ಟಿದ್ದ, ಆ ಕಂಸ ವಧೆ ಆಗ್ಬೇಕಾಗಿತ್ತು, ಎಲ್ರಿಗೂ ಅಪೇಕ್ಷಿತವೂ ಕೂಡ. ಆದ್ರಿಂದ ಬಲರಾಮನ ಜೊತೆಗೆ ಕೃಷ್ಣ ಬಂದಿದ್ದಾನೆ. ಬಂದು ತನ್ನ ಸಾಮರ್ಥ್ಯವನ್ನ ಪ್ರಕಟ ಮಾಡಿ ಆ ಕಂಸನನ್ನ ಸಂಹಾರ ಮಾಡ್ದ. ಅದ್ ಹೇಗ್ ಮಾಡ್ದ? ರಿಪು ಯೂಥನಾಥ. ಕಂಸ ಅಂದ್ರೆ ಎಲ್ಲ ಆ ಶತ್ರು ಸೈನ್ಯಕ್ಕೆ ನಾಥ ಅಂದ್ರೆ ಒಡೆಯ, ರಾಜ. ಅಂಥ ಕಂಸನನ್ನ ಎತ್ತರದ ಮಂಚದಿಂದ ಕೆಳಕ್ಕೆ ಉರುಳಿಸ್ದ, ಅವನ ಪ್ರಾಣವನ್ನ ಹೋಗುವ ಹಾಗೆ ಮಾಡ್ದ. ಅಂಥ ನೀಚನನ್ನ ಭೂಮಿ ಮೇಲೆ ಆಚೆ ಈಚೆ ಎಳೆದಾಡ್ದ. ಹೀಗೆ ಆ ಕಂಸನ ವಧ ಪ್ರಸಂಗ ಏನಿದೆ ಅದನ್ನ ಈ ಶ್ಲೋಕದಲ್ಲಿ ವಿವರಿಸಿದ್ದಾನೆ. ಇಲ್ಲಿ ತುಂಗಾತ್ ನಿಪಾತ್ಯ ಅಂದ್ರೆ, ತುಂಗ ಅಂದ್ರೆ ಎತ್ತರದ ಸ್ಥಳ. ಎತ್ತರದಿಂದ ಅಂದ್ರೆ ಮಂಚ ಎತ್ತರ ಇತ್ತು, ಅಲ್ಲಿ ಆ ಎತ್ತರದ ಭಾಗದಿಂದ ಅವನು ನಿಪಾತ್ಯ ಕೆಳಕ್ಕೆ ಬೀಳಿಸಿದಾನೆ. ಆಮೇಲೆ ವ್ಯಸುಂ ಹತಂ, ಅವನ ಪ್ರಾಣ ಹೋಗಿದೆ. ಅಂತ ನೀಚನನ್ನ ಉರ್ವ್ಯಾಂ ವ್ಯಕರ್ಷತ್ ಅಂದ್ರೆ ಭೂಮಿ ಮೇಲೆ ಎಳೆದ ಅಂತ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ಆಶಾ ಅಂತ ಒಂದು ಶಬ್ದ ಬಂತು. ಈ ಆಶಾ ಅನ್ನೋ ಶಬ್ದಕ್ಕೆ ಎರಡರ್ಥ, ಒಂದು ದಿಕ್ಕು ಅಂತ ಅರ್ಥ, ಮತ್ತೊಂದು ಅತಿಯಾದ ಆಸೆ ಅಂತ ಅರ್ಥ. ಇಲ್ಲಿ ಅವರ ಅತಿಯಾದ ತೃಷ್ಣ, ತುಂಬಾ ಆಸೆ ಏನಿತ್ತು ಅಂದ್ರೆ ಆ ಕಂಸನನ್ನ ಸಂಹರಿಸ್ಬೇಕು, ಯಾಕಂದ್ರೆ ಅವನು ಅಷ್ಟು ತೊಂದರೆಯನ್ನ ಕೊಟ್ಟಿದ್ದ. ಆದ್ರಿಂದ ತಂದೆ ತಾಯಿಗಳ ಆಸೆಯನ್ನ ಪೂರ್ಣೆ ಮಾಡ್ಬೇಕು ಅಂತಾನೆ ಕೃಷ್ಣ ತಾನು ಬಲರಾಮನ ಜೊತೆಗೆ ಇಲ್ಲಿ ಬಂದಿತ್ತು. ಆ ವಿಷಯವನ್ನ ಇಲ್ಲಿ ತಿಳಿಸಿದ್ರು. ಇನ್ನು ತುಂಗ ಅನ್ನೋ ಶಬ್ದಕ್ಕೆ ರಾಜ ಮಂಚಾತ್ ಅಂತ ಅದಕ್ಕೆ ಅರ್ಥವನ್ನು ಇಲ್ಲಿ ಬಿಡಿಸಿದ್ದಾರೆ. ವ್ಯಸು ಅನ್ನೋಲ್ಲಿ ಹಸು ಅಂದ್ರೆ ಪ್ರಾಣ, ವ್ಯಸು ಅಂದ್ರೆ ಪ್ರಾಣ ಹೋದವ್ರಿಗೆ ವ್ಯಸುಗಳು ಅಂತ ಕರೀತಾರೆ. ಅದನ್ನ ಅವನ ಪ್ರಾಣವನ್ನ ಹೋಗಿಸ್ಬೇಕಾಗಿದೆ, ಅದನ್ನ ಕೃಷ್ಣ ಮಾಡಿದ್ದಾನೆ ಅಂತ. ಇಷ್ಟು ಮೊದಲನೇ ಶ್ಲೋಕದ ತಾತ್ಪರ್ಯ. ಹಾಗಾಗಿ ಕಂಸವಧ ಪ್ರಸಂಗವನ್ನು ಉದ್ಧವರು ವಿದುರರಿಗೆ ತಿಳಿಸಿದರು. ಮುಂದಕ್ಕೆ ಇನ್ನೊಂದು ಕೃಷ್ಣನ ಚರಿತ್ರೆಯಲ್ಲಿ ಘಟನೆಯನ್ನ ತಿಳಿಸ್ತಾರೆ. ಅದೇನು ಅಂತ ಈಗ ನೋಡೋಣ. ಎರಡನೇ ಶ್ಲೋಕ. ಸಾಂದೀಪಿನೇ ಸಕೃತ್ ಪ್ರೋಕ್ತಂ ಬ್ರಹ್ಮಾಧೀತ್ಯ ಸವಿಸ್ತರಂ ತಸ್ಮೈ ಪ್ರಾದಾತ್
ವರಂ ಪುತ್ರಂ ಮೃತಂ ಪಂಚಜನೋದರಾತ್. ಇದು ಗುರು ಕಾಣಿಕೆಯನ್ನ ತಿಳಿಸುವಂತಹ ಶ್ಲೋಕ. ಸಾಂದೀಪಿನಿ ಆಚಾರ್ಯರ ಬಳಿ ಕೃಷ್ಣ ಬಲರಾಮ ಇಬ್ರು ಕೂಡ ವಿದ್ಯೆಯನ್ನ ಕಲ್ತರು. ಅದು ಏನನ್ ಕಲ್ತರು? ಬ್ರಹ್ಮ ಸವಿಸ್ತರಂ. ಬ್ರಹ್ಮ ಅಂದ್ರೆ ವೇದ ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ವೇದ ಅಷ್ಟೇ ಅಲ್ಲ, ವೇದಾಂಗಗಳು, ಅದು ನಮಗೆ ಗೊತ್ತಿರುವಂತೆ 64 ವಿದ್ಯೆ, ಅದನ್ನೆಲ್ಲ ಒಂದೇ ಸಲ ಸಾಂದೀಪಿನಿ ಆಚಾರ್ಯ ಹೇಳ್ಕೊಟ್ರು, ಇವರು ಕಲ್ತರು. ಕಲಿಯೋ ಅವಶ್ಯಕತೆ ಇರಲಿಲ್ಲ, ಆದ್ರೂ ಎಂತಹ ತೀಕ್ಷ್ಣತೆ ಇತ್ತು ಅನ್ನೋದನ್ನ ತೋರಿಸಿದ. ಸಾಂದೀಪನೇಹೆ ಅಲ್ಲಿಂತ ಇಲ್ಲಿ ಇದ್ರಲ್ಲಾಗಿದೆ, ಸಾಂದೀಪನೇಹೆ ಅಂತ. ಇಲ್ಲಿ ಸಾಂದೀಪಿನೇಹೆ ಅಧೀತ್ಯ ಅಂತ ಈ ವ್ಯಾಖ್ಯಾನದಲ್ಲಿ ವಿವರಿಸಿದೆ. ಅದನ್ನ ಸಾಂದೀಪಿನಿ ಅಂತ ಶಬ್ದ, ಇದು ಸಾಂದೀಪನೆ ಅಂತ ಅಲ್ಲ, ಸಾಂದೀಪಿನೇಹೆ ಅಂತ ಆಗ್ಬೇಕು. ಇವರ ಬಳಿ ಕಲ್ತಾದ್ಮೇಲೆ ಇನ್ನೇನು ಕಾಣಿಕೆ ಕೊಡ್ಬೇಕು ಅಂದ್ರೆ, ಅವರ ಮಗ ತಾನು ಮರಣವನ್ನ ಹೊಂದಿದ್ದ, ಗುರುಪುತ್ರ ಇರ್ಲಿಲ್ಲ, ಬದುಕಿರ್ಲಿಲ್ಲ. ಅದಕ್ಕೋಸ್ಕರ ಆ ಗುರುಪುತ್ರನನ್ನ ವಾಪಸ್ಸು ತಂದು ಕೊಟ್ಟ. ಯಾರು? ಕೃಷ್ಣ. ಯಾಕೆ? ಅವನೆಲ್ಲಿ ಹೋಗಿದ್ದ? ಪಂಚಜನ ಉದರ. ಪಂಚಜನ ಅಂತ ಒಬ್ಬ ಅಸುರ, ಅವನ ಉದರದ ಒಳಗಡೆ ಹೋಗಿ ಸೇರ್ಕೊಂಡಿದ್ದ. ಆದ್ರಿಂದ ಅಲ್ಲಿಂದ ತಗೊಂಬಂದು ತಾನು ಈ ಗುರುವಿಗೆ ಆ ಮಗನನ್ನ ಕಾಣಿಕೆಯಾಗಿ ಅರ್ಪಿಸಿದ. ಬಹಳ ಸಂತೋಷ ಆಯ್ತು, ಸಾರ್ಥಕ ಅನ್ನಿಸ್ತಂತೆ ಗುರುಗಳಿಗೆ. ನನ್ನ ಮೃತನಾದ ಮಗನನ್ನ ನೀವು ಒಪ್ಪಿಸಿದಿರಿ ವಾಪಸ್ಸು, ಅಂದ್ರೆ ಇದಕ್ಕಿಂತ ದೊಡ್ಡ ಕಾಣಿಕೆ ಏನಿದೆ ಅಂತ. ಇಷ್ಟು ಆ ಗುರು ಕಾಣಿಕೆಯನ್ನು ನೀಡಿದ ಪ್ರಸಂಗವನ್ನ ಇಲ್ಲಿ ಸೇರಿಸ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಸವಿಸ್ತರಂ ಬ್ರಹ್ಮ ಅನ್ನೋ ಶಬ್ದ ಬಂತು. ಬ್ರಹ್ಮ ಅಂದ್ರೆ ವೇದ, ಸವಿಸ್ತರ ಅಂದ್ರೆ ವೇದ ಓದ್ಬೇಕಾದ್ರೆ ಏನೇನ್ ಬೇಕು? ವೇದಾಂಗಗಳು ಅಂದ್ರೆ ವ್ಯಾಕರಣ, ಜ್ಯೋತಿಷ್ಯ ಶಾಸ್ತ್ರ, ಹೀಗೆಲ್ಲ ಬೇಕು. ಈ ತರ ಎಲ್ಲ, ಅದರ ಜೊತೆಗೆ ಮಿಕ್ಕಿದ ಅನೇಕ ವಿದ್ಯೆ, ಅದೆಲ್ಲವನ್ನು ಕಲಿಸ್ಕೊಟ್ರು ಅಂತ ಇಷ್ಟರ್ಥ. ಇನ್ನು ಮುಂದೆ ಶ್ಲೋಕಕ್ಕೆ ಹೋದಾಗ, ಈ ಶ್ಲೋಕದಲ್ಲಿ ಅಂದ್ರೆ 3ನೇ ಶ್ಲೋಕದಲ್ಲಿ ವರ್ಣನೆ ಮಾಡೋದು ರುಕ್ಮಿಣಿ ಕಲ್ಯಾಣ ಪ್ರಸಂಗ. ಅದನ್ನ ಈಗ ವರ್ಣಿಸ್ತಾರೆ. ಈ ಶ್ಲೋಕದಲ್ಲಿ ತುಂಬಾ ವಿಷಯಗಳಿದೆ. 3ನೇ ಶ್ಲೋಕ ಮೇಲ್ನೋಟಕ್ಕೆ ಇದು ರುಕ್ಮಿಣಿ ಕಲ್ಯಾಣ ಪ್ರಸಂಗವನ್ನ ಹೇಳ್ತಾ ಇದೆ ಅಷ್ಟೇ, ಅದು ಗೊತ್ತಾಗ್ಬಿಡತ್ತೆ ನಮ್ಗೆ, ಆ ಘಟನೆ ಎಲ್ಲ ನೆನಪಾಗ್ಬೋದು. ಆದ್ರೆ ಈ ಶ್ಲೋಕದಲ್ಲಿ ಪದಗಳಿಗೆಲ್ಲ ಬೇರೆ ಬೇರೆ ಅರ್ಥವನ್ನ ಮಾಡ್ಬಿಟ್ಟಿದ್ದಾರೆ ಅನೇಕರು. ಆದ್ರೆ ಮಧ್ವಾಚಾರ್ಯರ ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ಅನ್ನೋದು ಆ ಬೇರೆಯವ್ರ ವ್ಯಾಖ್ಯಾನ ನೋಡಿ ಆಮೇಲೆ ಆಚಾರ್ಯರು ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಅದನ್ನ ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ. ಮೊದಲಿಗೆ ಆ ಶ್ಲೋಕದ ಅರ್ಥವನ್ನ ನೋಡೋಣ, ಹಾಗೆ ಶ್ಲೋಕವನ್ನ. ಸಮಾಹುತ ಭೀಷ್ಮಕ ಕನ್ಯಯಾಯೇ ಶ್ರೀಯಸ್ಸವರ್ಣೇನ ಜಿಹೀರ್ಷಯೈಷಾ ಗಾಂಧರ್ವವೃತ್ತ್ಯಾ ಮಿಷತಾಂ ಸ್ವಭಾಗಂ ಜಹ್ರೇ ಪದಂ ಮೂರ್ಧ್ನಿ ದಧತ್ ಸುಪರ್ಣಃ. ಭೀಷ್ಮಕ ರಾಜ ತಾನು ರುಕ್ಮಿಣಿ ಸ್ವಯಂವರವನ್ನ ಏರ್ಪಡಿಸಿದ್ದ. ಜರಾಸಂಧ ಎಲ್ಲ ತನ್ನ ಶಿಷ್ಯರನ್ನ ಕರ್ಕೊಂಬಂದಿದ್ದ. ಕೃಷ್ಣನಿಗೆ ಸಿಗ್ಬಾರ್ದು, ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಕೃಷ್ಣನಿಗೆ ಸಿಗದೇ ಇರೋ ಹಾಗೆ ವ್ಯವಸ್ಥೆ ಮಾಡಿ ಬೇಗ, ಅದಕ್ಕಿಂತ ಮುಂಚೆನೆ ಶಿಶುಪಾಲನಿಗೆ ಒಪ್ಪಿಸ್ಬಿಡ್ಬೇಕು ಅಂತ. ಇದ್ರ ಹಿಂದೆ ರುಕ್ಮಿಯ ಒಂದು ಸ್ವಾರ್ಥನೂ ಇತ್ತು. ಅಂದ್ರೆ ರುಕ್ಮಿಣಿಯ ಅಣ್ಣ ರುಕ್ಮಿ ಏನಿದ್ದಾನೆ, ಆ ರುಕ್ಮಿಯ ಸ್ವಾರ್ಥ ಇತ್ತು. ಅದರಿಂದ ಜರಾಸಂಧಾದಿ ಎಲ್ಲ ರಾಜರುಗಳು ಬಂದ್ರು, ಅವರ ಸಹಾಯ ಇವ್ರಿಗೆ ಮುಂದೆ ಸಿಗತ್ತೆ, ರಾಜಕೀಯ ಲಾಭ ಆಗತ್ತೆ ಅಂತ ರುಕ್ಮಿ ಅದಕ್ಕೋಸ್ಕರ ತನ್ನ ತಂಗಿಯನ್ನ ಶಿಶುಪಾಲನ ಕೊಡ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಭೀಷ್ಮಕನಿಗೆ ಆಜ್ಞೆ ಮಾಡಿ ತಂದೆಯ ಮುಖಾಂತರ ಎಲ್ಲ ಕೆಲಸ ಮಾಡಿಸಿದ್ದ. ಆಗ ಕೃಷ್ಣ ತಾನು ಬಂದ. ಆ ಎಲ್ಲ ಕ್ಷತ್ರಿಯ ರಾಜರು ನೋಡ್ತಾ ಇದ್ದ ಹಾಗೆ ಅವರ ತಲೆ ಮೇಲೆ ಕಾಲನ್ನಿಟ್ಟ. ಅಂದ್ರೆ ಅವನ್ನೆಲ್ಲ
ಸದೆ ಬಡಿದು ತಾನು ಗಾಂಧರ್ವ ವಿವಾಹವನ್ನ ತಾನು ಮಾಡ್ಕೊಂಡ ರುಕ್ಮಿಣಿ ದೇವಿ ಜೊತೆಗೆ ಅಂತ. ಇಷ್ಟು ಇಲ್ಲಿ ಬಂದ ವಿಷಯ. ಅಪಹರಿಸ್ಕೊಂಡು ಹೋದ ಅಂತ ಕೊನೆಗೆ ಬಂದಿದೆ. ಇಲ್ಲಿ ಪ್ರತಿಯೊಂದು ಈ ಶ್ಲೋಕದ ಪದಗಳಿಗೆ ಏನ್ ಅರ್ಥ ಇದೆ ಅನ್ನೋದನ್ನ ಗಮನಿಸೋಣ. ಇಲ್ಲಿ ಭೀಷ್ಮಕ ಕನ್ಯೆಯ ಸಮಾಹುತಃ ಅಂತ ಇದೆ. ಇಲ್ಲಿ ಸಮಾಹೂತ ಅಂತ ಆಗ್ಬೇಕು ವಸ್ತುತಃ ಸಂಸ್ಕೃತದಲ್ಲಿ. ಆಹೂತ ಅಂದ್ರೆ ಕರೆಯೋದು ಅಂತ. ಆಹೂತಾಹ ಈಗ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡೋದು ಅಂತ ಹೇಳ್ತೀವಲ್ಲ, ಆಹ್ವಾನ ಆಹೂತ ಎಲ್ಲ ಒಂದೇ ತರದ ಶಬ್ದ. ದೀರ್ಘ ಬರ್ಬೇಕು ಆಹೂತ ಅಂತ. ಭಾಗವತಲ್ಲಿ ಆಹುತ ಅಂತ ಆಗಿದೆ, ಇಲ್ಲಿ ಸಮಾಹುತ ಅಂತ. ಇದು ತಪ್ಪಿಲ್ಲ, ಇದ್ರಲ್ಲಿ ಏನೋ ಒಂದು ವಿಶೇಷ ಸೂಚನೆ ಮಾಡ್ತಾ ಇದೆ. ಅಷ್ಟೇ ಅಲ್ದೆ ಇಲ್ಲಿ ವೇದದ ಮಹಿಮೆ ಇದಕ್ಕಿದೆ ಭಾಗವತಕ್ಕೆ. ವೇದದಲ್ಲಿ ಹೇಗೆ ವ್ಯಾಕರಣದ ರೀತಿಯಲ್ಲೇ ಪ್ರಯೋಗ ಮಾಡೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಅದೇ ರೀತಿ ಇದು ವೇದಕ್ಕೆ ಸಮಾನ ಅಂತ ತಿಳಿಸ್ಬೇಕು. ಅದಕ್ಕೆ ಸಮಾಹೂತ ಅಂತ ಹೇಳ್ತೇನೆ, ಸಮಾಹುತ ಅಂತ ಇಷ್ಟು ಹೇಳಿದ್ದಾರೆ. ಇದು ಒಂದು ವಿಷಯ. ಅದಲ್ಲಿ ಸಮಸ್ಯೆ ಎಲ್ಲ ಆಯ್ತಂದ್ರೆ ಭೀಷ್ಮಕ ಕನ್ಯೆಯ ಸಮಾಹುತ. ಆ ರಾಜರುಗಳು ಯಾರ್ಯಾರಿದ್ದಲ್ಲ, ಕ್ಷತ್ರಿಯರು, ಜರಾಸಂಧಾದಿಗಳು, ಈ ಶಿಶುಪಾಲ ಎಲ್ಲ, ಇವ್ರನ್ನ ಯಾರು ಕರೆದಿದ್ದು ಈ ಸ್ವಯಂವರಕ್ಕೆ? ನಾವಂತೀವಿ ಭೀಷ್ಮಕ ರಾಜ ಕರೆದಿದ್ದು, ಅಥವಾ ರುಕ್ಮಿ ತಾನು ಭೀಷ್ಮಕ ರಾಜನ ಮುಖಾಂತರ ಕರೆಸಿದ್ದು. ಈ ಉತ್ತರ ಹೇಳ್ತೀವಿ. ಆದ್ರೆ ಭಾಗವತದ ಮಾತನ್ನ ಗಮನಿಸಿದಾಗ ಯಾರು ಕರೆದಿದ್ದು ಅಂದ್ರೆ ಭೀಷ್ಮಕ ಕನ್ಯೆಯ ಸಮಾಹುತ. ಅಂದ್ರೆ ಭೀಷ್ಮಕ ರಾಜನ ಮಗಳು ರುಕ್ಮಿಣಿ, ಅವಳೇ ಕರೆದಿದ್ದು ಇವ್ರನ್ನೆಲ್ಲ ಅಂತ. ಇದು ಸರಿನಾ? ನಾವು ಕೇಳೋ ಪ್ರಸಂಗನೇ ಬೇರೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು, ಶ್ಲೋಕದಲ್ಲಿ ಇರೋದು ಹೀಗೆ: ಭೀಷ್ಮಕನ ಕನ್ಯೆಯಿಂದ ಸಮಾಹುತ, ಬನ್ನಿ ಸ್ವಯಂವರಕ್ಕೆ ಅಂತ ಆಹ್ವಾನ ಸಿಕ್ತು. ಅದು ಮುಂದೆ ಏನ್ ಹೇಳ್ತಾರೆ, ಗಾಂಧರ್ವ ವೃತ್ಯ ಅಂತ ಹೇಳ್ತಾರೆ. ಗಾಂಧರ್ವ ವಿವಾಹನ ಕೃಷ್ಣ ಮಾಡ್ಕೊಂಡಿತ್ತು. ಇದೊಂದು ರೀತಿ ಬಲಾತ್ಕಾರ, ಅಪಹರಿಸ್ಕೊಂಡು ಹೋಗಿದ್ದಲ್ಲ ರುಕ್ಮಿಣಿಯನ್ನ. ಅಪಹರಿಸ್ಕೊಂಡು ಹೋಗೋದನ್ನ ಗಾಂಧರ್ವ ವಿವಾಹ ಅಂತ ಹೇಳ್ತಾರೆ. ಅದನ್ನ ಗಾಂಧರ್ವ ವಿವಾಹ ಹೇಗೆ ಇದು ರಾಕ್ಷಸ ವಿವಾಹ ತರ ಆಯ್ತಲ್ಲ ಅಂತ ಇದೊಂದು ಪ್ರಶ್ನೆನೂ ಬರುತ್ತೆ. ಅಷ್ಟೇ ಅಲ್ಲ, ಪದಂ ಮೂರ್ಧಿ ದಧತ್, ಅವರ ಮೇಲೆಲ್ಲ ಕಾಲಿಟ್ಟ ಸುಪರ್ಣ ಅಂತ ಒಂದು ಶಬ್ದ ಬಂತು. ಈ ಸುಪರ್ಣ ಅಂದ್ರೆ ಸಾಮಾನ್ಯವಾಗಿ ಗರುಡನಿಗೆ ಸುಪರ್ಣ ಅಂತ ಕರೀತಾರೆ. ಅದಿಲ್ಲಿ ಗರುಡನ ಪ್ರಸಂಗ ಯಾಕೆ ಬಂತು? ಆಮೇಲೆ ಶ್ರೀಯ ಸವರ್ಣೇನ ಜಿಹೀರ್ಷಯ ಏಷ, ಲಕ್ಷ್ಮೀದೇವಿಗೆ ಸವರ್ಣೇನ ಸಮಾನನಾದ ಅಂತ ಒಂದು ಅರ್ಥ ಬಂದಿದೆ. ಯಾರದು ಲಕ್ಷ್ಮೀದೇವಿಗೆ ಸಮಾನನಾಗಿರೋನು? ಹೀಗೆ ಈ ಶಬ್ದಗಳನ್ನ ಜೋಡಿಸ್ಕೊಂಡು ಅರ್ಥ ಹೇಳೋದು ತುಂಬಾ ಕಷ್ಟ ಈ ಭಾಗವತದ ಈ ಪದ್ಯದಲ್ಲಿ. ಇದನ್ನ ಸುಂದರವಾಗಿ ಟಿಪ್ಪಣಿಗಳಲ್ಲಿ ಬಿಡಿಸಿದ್ದಾರೆ. ಆ ಒಂದೊಂದೇ ಅರ್ಥವನ್ನ ನೋಡೋಣ. ಮೊದಲಿಗೆ ಇವರು ಈ ಪದಾರ್ಥನವರಿಂದ ವಿಜಯಧ್ವಜ ತೀರ್ಥರು ಈ ಪದಗಳಿಗೆ ಏನ್ ಅರ್ಥ ಹೇಳಿದ್ದಾರೆ ಅಂತ ನೋಡ್ತಾ ಹೋದ್ರೆ, ಇಲ್ಲಿ ಭೀಷ್ಮಕ ಕನ್ಯೆಯ ಅಂತ ಇದೆಯಲ್ಲ, ಅದು ಭೀಷ್ಮಕ ಕನ್ಯೆಯಿಂದ ರುಕ್ಮಿಣಿಯಿಂದ ಕರೆಯಲ್ಪಟ್ಟವರು ಈ ಕ್ಷತ್ರಿಯರೆಲ್ಲ ಅಂತ ಅರ್ಥ ಅಲ್ಲ. ಭೀಷ್ಮಕನ ಕನ್ಯೆಗೋಸ್ಕರ ಆಹುತ ಅಂದ್ರೆ ಕರೆದವರು ಅಂತ ಅರ್ಥ. ಅವರೆಲ್ಲ ಕರೆದಿದ್ ಯಾಕೆ? ರುಕ್ಮಿಣಿ ಸ್ವಯಂವರಕ್ಕೋಸ್ಕರ ಕರೆದಿತ್ತು. ಹಾಗಾದ್ರೆ ಭೀಷ್ಮಕ ಕನ್ಯೆಯ ಅನ್ನೋದು ಭೀಷ್ಮಕ ಕನ್ಯಾಯಾಹ ರುಕ್ಮಿಣ್ಯಾಹ ಅರ್ಥೆ ಅಂತ ಹೀಗೆ ಬದಲಾಯಿಸ್ಕೋಬೇಕು ಅರ್ಥನ. ಆ ಶಬ್ದಕ್ಕೆ ಕನ್ಯೆಯ ಅಂತಲ್ಲ, ಕನ್ಯಾಯೈ ಅಂತ, ಈ ರೀತಿ ಅರ್ಥದಲ್ಲಿ ಆ ಕನ್ಯೆಯ ಅಂತ ಶಬ್ದ ಇದೆ. ಅದನ್ನೇ ತೃತೀಯ ತಾದರ್ಥ ಅಂತ ಹೇಳ್ತಾರೆ. ಅಂದ್ರೆ ಕೆಲವು ವಿಭಕ್ತಿಗಳನ್ನು ಬಳಸಿದಾಗ ಅದೇ ಅರ್ಥದಲ್ಲಿ ಇರಲ್ಲ, ಅದು ಬೇರೆ ಅರ್ಥದಲ್ಲಿ ಬೇರೆ ಬೇರೆ ವಿಭಕ್ತಿಗಳು ಬರುತ್ತೆ. ಈಗ ತೃತೀಯ ವಿಭಕ್ತಿಗೆ ಸಾಮಾನ್ಯ ಅರ್ಥ ಕನ್ಯೆಯಿಂದ, ರುಕ್ಮಿಣಿಯಿಂದ ಅಂತ, ಅಥವಾ ಸೀತೆಯಿಂದ, ಲಕ್ಷ್ಮಿಯಿಂದ ಅಂತ ಅರ್ಥ ಇರುತ್ತೆ. ಆದ್ರೆ ಚತುರ್ಥಿ ವಿಭಕ್ತಿಯ ಅರ್ಥ ಅಂದ್ರೆ ಲಕ್ಷ್ಮಿಗೋಸ್ಕರ ಅಂತ ಅನ್ನೋ ಅರ್ಥದಲ್ಲಿ ಲಕ್ಷ್ಮಿಯ ಅಂತ ಇರುತ್ತೆ, ರುಕ್ಮಿಣಿಗೋಸ್ಕರ ಅನ್ನೋ ಅರ್ಥದಲ್ಲಿ ರುಕ್ಮಿಣ್ಯ ಅಂತ ಇರುತ್ತೆ. ಹಾಗೆ ಇಲ್ಲಿ ಕನ್ಯೆಗೋಸ್ಕರ ಅನ್ನೋ ಅರ್ಥದಲ್ಲಿ ಕನ್ಯೆಯ ಶಬ್ದ ಇದೆ. ಇದನ್ನ ಶಾಸ್ತ್ರಕಾರರು ಅನೇಕ ತರ ಪ್ರಯೋಗ ಮಾಡ್ತಾರೆ, ಆದ್ರಿಂದ ಇದೇನ್ ತಪ್ಪಿಲ್ಲ. ಅದನ್ನ ಈ ರೀತಿ ಅರ್ಥ ಮಾಡ್ಕೊಬೇಕು. ಇನ್ನು ಸವರ್ಣೇನ ಅಂತ ಬಂತು. ಇಲ್ಲಿ ಸವರ್ಣ ಅಂದ್ರೆ ಏನರ್ಥ? ಶ್ರೇಯಸ್ಸವರ್ಣೇನ, ರುಕ್ಮಿಣಿಗೆ ಸವರ್ಣ ಅಂದ್ರೇನು? ಸವರ್ಣ ಅಂದ್ರೆ ಸಮಾನವಾದ ವರ್ಣ ಅಂದ್ರೆ ಬಣ್ಣ. ರುಕ್ಮಿಣಿ ದೇವಿ ಯಾವ ಬಣ್ಣದವಳು ಆ ರೀತಿಯ ಬಣ್ಣನೇ ಬೇರೆ ರಾಜರದು ಅಂತನಾ? ಅಥವಾ ಸವರ್ಣ ಅಂದ್ರೆ ಸಮಾನವಾದ ಕಾಂತಿ, ರುಕ್ಮಿಣಿ ದೇವಿಯ ಕಾಂತಿ ಎಷ್ಟಿತ್ತು ಆ ರೀತಿ ಕಾಂತಿಯಿಂದ ಇರುವಂತಹ ರಾಜರುಗಳು ಅಂತ ಅರ್ಥನಾ? ಹೇಗೆ ಅಂದ್ರೆ, ಅದು ಭೀಷ್ಮಕ ತಾನು ಏನು ಎಲ್ಲ ಸ್ವಯಂವರಕ್ಕೋಸ್ಕರ ಕರೆದಿದ್ನಲ್ಲ,
ವಸ್ತುತಃ ಅವರೆಲ್ಲ ರುಕ್ಮಿಣಿಗೆ ಹೋಲಿಕೆ ಇಲ್ಲ, ಅಥವಾ ತನಗಾದ್ರೂ ಹೋಲಿಕೆ ಇಲ್ಲ. ಅವರಿಗೆಲ್ಲ ಹೋಲಿಕೆ ಇಲ್ಲ. ಯಾಕೆ ಅಂತಂದ್ರೆ ರುಕ್ಮಿಣಿ ದೇವಿಗೆ ಹೋಲಿಕೆ ಯಾರನ್ನ ಕೊಡೋದು? ಇಂಥ ಕ್ಷುದ್ರ ರಾಜರನ್ನ ಕೊಡ್ಲಿಕ್ ಬರಲ್ಲ. ಹಾಗಾದ್ರೆ ರುಕ್ಮಿಣಿ ದೇವಿಗೆ ಯೋಗ್ಯರಲ್ಲ ಅಂದ್ಮೇಲೆ ಯಾಕೆ ಕರೆದಿದ್ದೀವ್ನೆಲ್ಲ ಅಂದ್ರೆ ಒಂದು ಯೋಗ್ಯತೆ ಇತ್ತಂತೆ. ಏನ್ ಯೋಗ್ಯತೆ ಇತ್ತು? ಅದೇನಂದ್ರೆ ಕ್ಷತ್ರಿಯರ ವಿವಾಹಕ್ಕೆ ಕ್ಷತ್ರಿಯರನ್ನು ಕರಿಬೇಕು, ಇಷ್ಟಿತ್ತು. ಅದನ್ನ ಸ್ವಯಂವರ ಏರ್ಪಡಿಸಿದಾಗ ಭೀಷ್ಮಕ ರಾಜ ಒಬ್ಬ ಕ್ಷತ್ರಿಯ, ಅದನ್ನ ತನ್ನ ಮಗಳಿಗೆ ಸ್ವಯಂವರವನ್ನ ಏರ್ಪಡಿಸಿದಾಗ ಅದೇ ಜಾತಿಯ ಕ್ಷತ್ರಿಯತ್ವ ಇರುವಂತವನ್ನೇ ಕರಿಬೇಕು. ಹಾಗೆ ಕರೆದಿದ್ದ. ಅದನ್ನ ಇಲ್ಲಿ ಸವರ್ಣೇನ ಅಂದ್ರೆ ಸವರ್ಣ ತಯ ಅಂತ ಅದನ್ನ ಬಿಡಿಸ್ಕೊಬೇಕು. ಅಂದ್ರೆ ಸವರ್ಣ ಅಂದ್ರೆ ಕ್ಷತ್ರಿಯರು, ಸಮಾನವಾದ ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅವೆಲ್ಲ ವರ್ಣಗಳು. ಅಲ್ಲಿ ಕ್ಷತ್ರಿಯ ವರ್ಣ ಏನಿದೆ ಅದು ಸಮಾನವಾಗಿದೆ, ಅದನ್ನ ಸವರ್ಣ, ಸಮಾನವಾದ ವರ್ಣ ಅಂದ್ರೆ ಕ್ಷತ್ರಿಯ. ಅಲ್ಲಿರೋ ಧರ್ಮ ಕ್ಷತ್ರಿಯತ್ವ, ಅದರಿಂದ ಸಮಾನವಾದ ವರ್ಣ ಅಂದ್ರೆ ಕ್ಷತ್ರಿಯರು, ಅವರಲ್ಲಿರೋ ಕ್ಷತ್ರಿಯತ್ವ, ಅದೊಂದು ಯೋಗ್ಯತೆ ಇತ್ತು. ಕ್ಷತ್ರಿಯತ್ವ ಮಾತ್ರ ಯೋಗ್ಯತೆಯ, ಅದ್ರಲ್ಲಿ ಕ್ಷತ್ರಿಯತ್ವ ಇತ್ತು, ಹಾಗಾಗಿ ಸಮಾಹೂತಾಹ ಅವರನ್ನು ಕರೆದಿದ್ದಷ್ಟೇ. ಇನ್ಯಾವ ಯೋಗ್ಯತೆನೂ ಇಲ್ಲ ಸ್ವಯಂವರಕ್ಕೆ ಪಾಲ್ಗೊಳ್ಳಿಕ್ಕೆ. ಅಂಥ ಕ್ಷತ್ರಿಯರನ್ನ ಕರೆದಿದ್ಯಾಕೆ ಅಂತ ಈಗ ಮುಂದಿನ ಪ್ರಶ್ನೆ. ಏನಿಲ್ಲ, ಶ್ರೇಯೋ ಜಿಹೀರ್ಷಯ, ಅವರ ಮುಖದಲ್ಲಿರೋ ಕಾಂತಿನೆಲ್ಲ ಕಬಳಿಸ್ಬೇಕಾಗಿತ್ತು. ಅಂದ್ರೆ ಅವ್ರನ್ನ ಸೋಲಿಸಿ ಅವಮಾನ ಮಾಡಿ ಕಳಿಸ್ಬೇಕಾಗಿತ್ತು. ಆದ್ರಿಂದ ಭಗವಂತನೇ ಭೀಷ್ಮಕ ರಾಜನ ಮುಖಾಂತರ ಆ ಎಲ್ಲ ಕ್ಷತ್ರಿಯರನ್ನ ಕೇವಲ ಕ್ಷತ್ರಿಯರು ಅನ್ನೋ ಕಾರಣಕ್ಕೆ ಕರೆಯುವಂತೆ ಮಾಡಿ ಅವರಿಗೆಲ್ಲ ಮಾನಭಂಗವನ್ನ ಸ್ವಯಂ ಕೃಷ್ಣನೇ ಮಾಡಿತ್ತು. ಅಂದ್ರೆ ಒಂದೊಂದು ಪದ ತುಂಬಾ ಸೂಕ್ಷ್ಮ ಇದೆ. ಈ ರೀತಿ ಒಂದೊಂದು ಪದಕ್ಕೂ ಇಲ್ಲಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ತುಂಬಾ ಅಬದ್ಧ ಅರ್ಥ ಆಗುತ್ತೆ. ಅದ್ ಹೇಗೆ ಅನ್ನೋದನ್ನ ಮುಂದೆ ಗೊತ್ತಾಗತ್ತೆ ನಮ್ಗೆ, ಬೇರೆಯವರೆಲ್ಲ ಹೇಗೆ ಅರ್ಥ ಹೇಳ್ತಾರೆ ಅಂತ ನೋಡಿದಾಗ. ಅಂತೂ ಈ ರೀತಿ ಕ್ಷತ್ರಿಯರನ್ನ ಕರೆಸಿದ್ ಒಂದೇ ಉದ್ದೇಶ, ಅವರ ಮುಖದ ಕಾಂತಿ ಹೋಗ್ಬೇಕು, ಬಾಡ್ಬೇಕು. ಏನೋ ತಾವು ಗೆದ್ದೇ ಬಿಡ್ತೀವಿ, ಕೃಷ್ಣನ ಮೋಸ ಮಾಡ್ತೀವಿ ಅಂತ ಇವರೆಲ್ಲ ಬಂದವರು, ಅದೆಲ್ಲ ಹೋಗ್ಬೇಕು. ಇನ್ನು ತೇಷಾ ಮೂರ್ಧ್ನಿ ಪದಂ ದಧತ್, ಕಾಂತಿ ಹೇಗೋಯ್ತು ಅವ್ರದ್ದು ಅಂದ್ರೆ ಯಾವಾಗ ಕೃಷ್ಣ ಅವರ ತಲೆ ಮೇಲೆ ಕಾಲಿಟ್ಟ, ಆಗ ಕಾಲನ್ನ ಇಟ್ಟಾಗ ಅವರ ಮುಖದ ಕಾಂತಿ ಎಲ್ಲ ಹೋಯ್ತು. ಅಂದ್ರೆ ಸೋತಾಯ್ತಲ್ಲ, ಸೋತ ಮೇಲೆ ಕಾಲನ್ನ ತಲೆ ಮೇಲೆ ಇಡಿಸ್ಕೊಂಡ್ಮೇಲೆ ಮುಗೀತಲ್ಲ, ಅವ್ರು ಸೋತ್ರು. ಆಗೆಲ್ಲ ಅವರ ದುರಹಂಕಾರ, ಅವರ ಅಭಿಮಾನ ಎಲ್ಲ ಅವರಿಗೆ ಹೋಯ್ತು ಅಂತ ಗೊತ್ತಾಯ್ತು. ಇನ್ನು ಮಿಷತಾಮ್ ಅಂತ ಒಂದು ಶಬ್ದ ಬಂದಿದೆ. ಮಿಷತಾಮ್ ಅಂದ್ರೆ ನೋಡ್ತಾ ನೋಡ್ತಾ, ಕೃಷ್ಣ ಏನು ಕಳ್ಳತನದಿಂದ ಹೋಗಿದ್ದಲ್ಲ, ಅವರೆಲ್ಲ ಜರಾಸಂಧಾದಿಗಳು ನೋಡ್ತಾ ಇದ್ದಾರೆ. ಅವ್ರ ಜೊತೆನೂ ಯುದ್ಧ ಮಾಡ್ತಾ ಮಾಡ್ತಾ ನೋಡ್ತಾನೆ ರುಕ್ಮಿಣಿ ದೇವಿಯ ಅಪಹಾರವನ್ನ ಕೃಷ್ಣ ಮಾಡ್ಕೊಂಡು ಹೋಗಿತ್ತು. ಇದು ಒಂದಾಯ್ತು. ಇನ್ನು ಸುಪರ್ಣ ಅಂತ ಒಂದು ಶಬ್ದ ಬಂತು. ಈ ಸುಪರ್ಣ ಅನ್ನೋ ಶಬ್ದ ಗರುಡ ದೇವರನ್ನ ಹೇಳ್ತಾ ಇರೋ ಶಬ್ದ ಅಲ್ಲ. ಇದು ಏನ್ ಹೇಳುತ್ತೆ ಅಂದ್ರೆ ದೇವರ ಒಂದು ಅಪರೂಪದ ಹೆಸರಿದು, ಸುಪರ್ಣ ಅಂತ ದೇವರ ಹೆಸರಿದು. ಅದ್ ಹೇಗೆ ದೇವರ ಹೆಸರಾಯ್ತಿದು ಅಂದ್ರೆ ಇದಕ್ಕೊಂದು ಪ್ರಮಾಣ ಕೊಡ್ತಾರೆ. ಸುಪರ್ಣ ಸುಪರಾನಂದ ಕಾಕುತ್ಸ್ಥೋ ವಾಚಿ ಸಂಸ್ಥಿತೇ ಇತಿ ವಚನಾತ್ ಸುಷ್ಠು ಪರಮ ಆನಂದ ರೂಪ. ಸುಪರ್ಣ ಅಂದ್ರೆ ಸು ಅಂದ್ರೆ ಚೆನ್ನಾಗಿ ಇರುವ, ಪರ ಣ ಉತ್ತಮವಾದ ಣ ಆನಂದ, ಅತಿ ಉತ್ತಮವಾದ ಆನಂದ, ಅಲೌಕಿಕವಾದ ಆನಂದ ಯಾರಿಗಿರುತ್ತೋ ಅವನಿಗೆ ಸುಪರ್ಣ ಅಂತ ಕರೀತಾರೆ. ಸು ಅಂದ್ರೆ ಚೆನ್ನಾಗಿ, ಪರ ಅಂದ್ರೆ ಲೌಕಿಕ ಅಲ್ಲ ಅಲೌಕಿಕವಾದ, ಣ ಅಂದ್ರೆ ಆನಂದ, ಸುಪರ್ಣ ಸೇರಿಸಿ ಉತ್ತಮವಾದ ಅಲೌಕಿಕ ಆನಂದವನ್ನ ಚೆನ್ನಾಗಿ ಹೊಂದಿರೋದು ಅವನಿಗೆ ಸುಪರ್ಣ ಅಂತ ಕರೀತಾರೆ. ಅದೇ ಮಾತನ್ನ ಇನ್ನೊಂದು ಶಬ್ದವನ್ನ ಹೇಳಿದ್ದಾರೆ. ದೇವರಿಗೆ ಇನ್ನೊಂದು ಹೆಸರು ಕಾಕುತ್ಸ್ಥ ಅಂತ ಹೆಸರು. ಕಾಕುತ್ಸ್ಥ ಅಂದ್ರೆ ರಾಮನಿಗೆ ಹೆಸರಿದೆ ಕಾಕುತ್ಸ್ಥ ಅಂತ. ಅಷ್ಟೇ ಅಲ್ಲ, ಇದು ರಾಮನ ವಂಶದಲ್ಲಿ ಬರ್ತಾನೆ ಒಬ್ಬ ರಾಜ, ಆದ್ರಿಂದ ಕಾಕುತ್ಸ್ಥ ಅಂತ. ಆ ಕಕುತ್ತಿನಲ್ಲಿ ಕೂತ್ಕೊಳ್ಳೋನು ಕಾಕುತ್ಸ್ಥ, ಅವನ ವಂಶದಲ್ಲಿ ಬರೋನು ಕಾಕುತ್ಸ್ಥ ಅಂತ ಕರೀತಾರೆ. ಕಕುತ್ ಅಂದೇನು? ಆ ಎತ್ತು ಏನಿದೆ, ಎತ್ತಿನ ಮೇಲೆ ಏನು ಡುಬ್ಬ ಇರುತ್ತೆ ಬೆನ್ನಿನ ಮೇಲೆ, ಕಕುತ್ ಅಂತ ಕರೀತಾರೆ. ಆ ಕಕುತ್ತಿನ ಮೇಲೆ ಕೂತ್ಕೊಂಡು ಯುದ್ಧ ಮಾಡ್ತಾ ಇದ್ದ, ಆದ್ರಿಂದ ಅವನು ಕಾಕುತ್ಸ್ಥ ಅಂತ ಅನಿಸ್ಕೊಳ್ತಾನೆ. ಕಕುತ್ತಿನ ಮೇಲೆ ಕೂತ್ಕೊಂಡು ಯುದ್ಧ ಮಾಡೋನು, ಅವನ ವಂಶದಲ್ಲಿ ಬರೋನ್ಗೆ ಕಾಕುತ್ಸ್ಥ ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಪ್ರಸಿದ್ಧ ಅರ್ಥ. ಆದರೆ ಇಲ್ಲಿ ಕಾಕುತ್ಸ್ಥ ಅಂದ್ರೆ ಭಗವಂತನ ಈ ವಾಗೀಂದ್ರಿಯದಲ್ಲಿರೋ ರೂಪ ಇರುತ್ತಲ್ಲ, ಅಂದ್ರೆ ಪ್ರತಿಯೊಬ್ಬರ ಮಾತೇನಿದೆ ಮಾತಿನಲ್ಲಿ ಇರುವಂತ ಭಗವಂತನ ಒಂದು ರೂಪ, ಅಂದ್ರೆ ವಾಗೀಂದ್ರಿಯದ ಅಭಿಮಾನಿ ರೂಪ, ಆ ರೂಪಕ್ಕೆ ಕಾಕುತ್ಸ್ಥ ಅಂತ ಕರೀತಾರೆ. ಇದು ಭಗವಂತನಿಗಿರೋ ಎರಡು ಅಪರೂಪದ ಹೆಸರು. ಈ ಹೆಸರನ್ನ ಗೊತ್ತಾಗ್ಲಿಲ್ಲ ಈ ತರ ಇದೆ ಭಗವಂತನಿಗೆ ಅಂತ. ಇದನ್ನ ಮರೆತು, ಈ ಮಾತನ್ನ ಮರೆತು ಸುಪರ್ಣ ಅನ್ನೋದಕ್ಕೆ ಏನೇನೋ ಅರ್ಥ ಮಾಡಿದೆ, ಅದನ್ನ ಮುಂದೆ ನೋಡ್ತೀವಿ. ಅಂತೂ ಸುಪರ್ಣ ಅನ್ನೋದನ್ನ ಏನ್ ತೋರಿಸ್ಕೊಟ್ಟಿದ್ದಂದ್ರೆ, ಆ ಜರಾಸಂಧಾದಿಗಳು ಮುಂದ್ ಬಂದಾಗ ಅವ್ರು ನೋಡ್ತಾ ನೋಡ್ತಾನೆ ಯುದ್ಧ ಮಾಡಿ ಆರಾಮಾಗಿ
ಅನಾಯಾಸದಿಂದ ಭಗವಂತ ಇದು ರುಕ್ಮಿಣಿ ಅಪಹಾರ ಮಾಡ್ದ. ಇದು ಹೇಗ್ ಸಾಧ್ಯ ಆಯ್ತು ಅಂದ್ರೆ ಅವನಂಥ ಅಲೌಕಿಕ ಆನಂದನ ಮುಳುಗ್ದವನು. ಅಂದ್ರೆ ಯಾರಿಗೂ ಅವನಿಂದ ಏನು ಆಗ್ಬೇಕಾಗಿಲ್ಲ ಅಂತಿಲ್ಲ, ಎಲ್ರಿಗೂ ಅವ್ನ್ ಬೇಕೇ ಬೇಕು. ಯಾಕಂದ್ರೆ ಆನಂದ ಸಿಗ್ಬೇಕು ಬೇರೆಯವ್ರಿಗೆ, ಬೇರೆಯವರಿಂದ ಇವನಿಗೇನು ಆಗ್ಬೇಕಾಗಿಲ್ಲ. ಈ ತರ ಅತಿ ಉತ್ಕೃಷ್ಟವಾದ ಆನಂದ ಪಡೆದ ದೇವರಿಗೆ ಈ ಜರಾಸಂಧಾದಿಗಳನ್ನ ಸಂಹಾರ ಮಾಡೋದಾಗ್ಲಿ ಅಥವಾ ಅವರನ್ನ ತಡೆಗಟ್ಟೋದಾಗ್ಲಿ ದೊಡ್ಡ ವಿಷಯ ಅಲ್ಲ. ಅಕ್ಲೇಶೇನ ಅಷ್ಟ ಆನಂದ ಪಡೆದವ್ನಿಗೆ ಇದೊಂದು ದೊಡ್ಡ ವಿಷಯ ಅಲ್ಲ ಅಂತ ತೋರಿಸ್ಲಿಕ್ಕೆ ಇದನ್ನ ಈ ಶಬ್ದವನ್ನ ಬಳಸಿರೋ. ಇನ್ನು ಗಾಂಧರ್ವ ವೃತ್ಯ ಅಂತ ಒಂದು ಶಬ್ದ ಬಂತು. ಗಾಂಧರ್ವ ವೃತ್ತಿ ಅಂದ್ರೆ ಏನರ್ಥ ಅಂದ್ರೆ ಕನ್ಯಾ ಸಂವಾದ, ಕನ್ಯೆಯ ಜೊತೆಗೆ ಮಾತಾಡೋದು ಅಂತ ಅರ್ಥ. ಅಂದ್ರೆ ರುಕ್ಮಿಣಿಯ ಒಪ್ಪಿಗೆ ಇತ್ತು, ರುಕ್ಮಿಣಿಯ ಒಪ್ಪಿಗೆ ಇರೋದ್ರಿಂದಲೇ ತಾನು ಕರ್ಕೊಂಡು ಹೋಗಿತ್ತು. ಈ ಕನ್ಯಾ ಸಂವಾದ ಅನ್ನೋದನ್ನ ಗಾಂಧರ್ವ ಅಂತ ಕರೀತಾರೆ. ಇದರಿಂದ ಅನೇಕ ವಿವಾಹ ವಿಧಿಗಳನ್ನ ತೋರಿಸ್ದಾಗಾಯ್ತಂತೆ. ಅಂದ್ರೆ ಕೇವಲ ರುಕ್ಮಿಣಿಯ ಜೊತೆಗೆ ಮಾತಷ್ಟೇ ಅಲ್ಲ, ವಿವಾಹ ಆಗ್ಬೇಕಾದ್ರೆ ಏನೇನು ವಿಧಿಗಳಿದೆ ಅದೆಲ್ಲಾನು ಜೊತೆಗಾಯ್ತು ಅನ್ನೋದನ್ನು ಇಲ್ಲಿ ತಗೊಳ್ಬೇಕು. ಇನ್ನು ಸ್ವಭಾಗಂ ಅಂತ ಒಂದು ಶಬ್ದ ಬಂದಿದೆ ಭಾಗವತಲ್ಲಿ. ಸ್ವಭಾಗಂ ಅಂದ್ರೆ ತನ್ನಗೆ ಯೋಗ್ಯತೆ ಏನಿತ್ತು ಆ ಯೋಗ್ಯತೆಗೆ ತಕ್ಕ ಹಾಗೆ ರುಕ್ಮಿಣಿ ದೇವಿ ಇದ್ಲು. ಹಾಗಾಗಿ ತನ್ನ ಯೋಗ್ಯತೆಗೆ ಅನುಗುಣವಾದ ಆ ರುಕ್ಮಿಣಿ ದೇವಿಯನ್ನ ಪಡ್ಕೊಂಡು ಕೃಷ್ಣ ತಾನು ಹೋದ ಅಂತ. ಇಷ್ಟು ವಿಷಯ ಇಲ್ಲಿರೋದು. ಈ ಪ್ರತಿಯೊಂದು ಶಬ್ದಕ್ಕೆ ಬೇರೆಯವ್ರು ಏನೇನು ಅರ್ಥ ಮಾಡಿದ್ದಾರೆ ಅಂತ ಗಮನಿಸ್ತಾ ಹೋಗೋಣ. ಆಗ ನಮ್ಗೆ ಇವ್ರು ಎಷ್ಟು ತಪ್ಪಾಗಿ ಅರ್ಥ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಇವ್ರೇನ್ ಮಾಡ್ತಾರೆ, ಭೀಷ್ಮಕ ಕನ್ಯೆಯ ಸಮಾಹುತ ಅಂದ್ರೆ ನಾವ್ ಇದುವರೆಗೆ ಗೊತ್ತಾಯ್ತು, ಭೀಷ್ಮಕ ರಾಜ ರುಕ್ಮಿಣಿಗೋಸ್ಕರ ಸ್ವಯಂವರವನ್ನು ಏರ್ಪಡಿಸಿದ್ದ. ಹಾಗಾಗಿ ಇವರೆಲ್ಲ ಬಂದಿದ್ರು ಕ್ಷತ್ರಿಯರು ಅಂತ. ಅದ ಕೆಲವರು ಏನ್ ಅರ್ಥ ಮಾಡಿದ್ರು, ಹಾಗಲ್ಲ ರುಕ್ಮಿಣಿಯಿಂದಲೇ ಇವರೆಲ್ಲ ಬಂದಿದ್ರು ಅಂತ. ರುಕ್ಮಿಣಿ ಕರೆದಿದ್ಲ ಅಂದ್ರೆ ಅದು ರುಕ್ಮಿಣಿನೇ ಕರೆಸ್ಕೊಂಡಿದ್ದು ಅಂತ ಕೆಲವರು ಅರ್ಥನೇ ಬರೆದು ಬಿಟ್ರಂತೆ. ಅವ್ರಿಗೆ ಗೊತ್ತಿಲ್ಲ ಆ ಕಥಾಭಾಗ ಹೀಗೆ ಭಾಗವತಲ್ಲಿ ಹೇಳಿರೋದು ಅಂತ ಹಾಗೆ ಬರೆದು ಬಿಟ್ರು. ಆದ್ರೆ ವಸ್ತುತಃ ಸ್ವಯಂವರ ಕನ್ಯೆ ತಾನೇ ಯಾವ್ದಾರ ಕ್ಷತ್ರಿಯರನ್ನ ಕರೀತಾಳ ಹಾಗೆ ನೀವೆಲ್ಲ ಬನ್ನಿ ನನ್ ಸ್ವಯಂವರ ನಡೀತಾ ಇದೆ ಅಂತ. ಇದು ಅಬದ್ಧ, ಈ ತರ ವ್ಯಾಖ್ಯಾನ ಮಾಡೋದು. ಇನ್ನಷ್ಟೇ ಅಲ್ಲ, ಕೆಲವ್ರು ಏನ್ ಮಾಡಿದ್ರು ಅಂದ್ರೆ ಶ್ರೇಯ ಸವರ್ಣೇನ, ಅದು ರುಕ್ಮಿಣಿ ವಾಸ್ತವಿಕವಾಗಿ ಅವಳು ಬಾಯಿಂದ ಕರೆದಿದ್ದಲ್ಲ, ಆದ್ರೆ ಕ್ಷತ್ರಿಯರೆಲ್ಲ ಅವಳ ಮುಖ ಕಾಂತಿ ನೋಡಿ ಅವಳ ಸೌಂದರ್ಯ ನೋಡಿ ಅವರೇ ಬಂದಿದ್ರು. ಹಾಗಾಗಿ ಇದು ಹೇಗ್ ಕಾಣ್ತಾ ಇದೆ ಅಂದ್ರೆ ರುಕ್ಮಿಣಿಯೇ ತಾನೇ ಕರೆದ ಹಾಗೆ ಕಾಣ್ತಾ ಇದೆ ಅಂತ ಈ ಭಾಗವತದ ಪದ್ಯದ ಅರ್ಥ. ಹಾಗಾಗಿ ಭೀಷ್ಮಕ ಕನ್ಯೆಯ ಸಮಾಹೂತ ಅಂದ್ರೆ ಭೀಷ್ಮಕ ಕನ್ಯೆ ರುಕ್ಮಿಣಿ ತಾನು ತನ್ನ ಕಾಂತಿಯಿಂದ, ಸವರ್ಣ ಅಂದ್ರೆ ಮುಖದ ಕಾಂತಿ, ಆ ಕಾಂತಿಯಿಂದ ಎಲ್ಲರನ್ನೂ ಕೂಡ ಆಕರ್ಷಿಸ್ಕೊಂಡಿದ್ದಾಳೆ ಅಂತ ಇದು ಒಂದರ್ಥ. ಈ ರೀತಿಯ ಕ್ಷತ್ರಿಯರೆಲ್ಲ ಬಂದು ಅಂತ. ಆದ್ರೆ ಇದಲ್ಲ ಅರ್ಥ. ಯಾಕೆ? ಇನ್ನೊಂದು ಅರ್ಥವನ್ನ ಹೇಳ್ತಾರೆ. ಇನ್ನೊಂದು ಶ್ರೀಯ ಸವರ್ಣೇನ ಅಂದ್ರೆ ಈ ಲಕ್ಷ್ಮೀ ದೇವಿಗೆ ಸವರ್ಣ ಅಂದ್ರೆ ಸಮಾನವಾದ ವರ್ಣ ಅಂದ್ರೆ ಇಲ್ಲಿ ಕಾಂತಿ ಅಂತ ಅರ್ಥ ಅಲ್ಲ, ಅಕ್ಷರ ಅಂತ ಅರ್ಥ ವರ್ಣ ಅಂದ್ರೆ. ಹಾಗ ರುಕ್ಮಿಣಿ ಅನ್ನೋ ಶಬ್ದಕ್ಕೆ ಸಮಾನವಾದ ಅಕ್ಷರಗಳಿರುವಂತ ಹೆಸರು ಅಂದ್ರೆ ಯಾವುದು? ರುಕ್ಮಿ ಅನ್ನೋದು ಹೆಸರಂತೆ. ರುಕ್ಮಿಣಿ, ರುಕ್ಮಿ. ಆ ರುಕ್ಮಿಣಿ ಅನ್ನೋ ಹೆಸರಿನಲ್ಲಿ ಯಾವ ಅಕ್ಷರ ಇದೆ? ರುಕ್ಮಿ ಅಂತ ಇದೆ. ಆ ರುಕ್ಮಿ ಏನಿದಾರಲ್ಲ ಅವನು ಕರೆದಿದ್ದು ಈ ರಾಜನ್ನೆಲ್ಲ ಅಂತ. ಇದು ಒಂದ್ ರೀತಿ ಕಷ್ಟಪಟ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಯ ಸವರ್ಣೇನ ಸಮಾಹುತ ಅಂದ್ರೆ ರುಕ್ಮಿಣಿಯ ಹೆಸರಿನಲ್ಲಿ ಏನು ವರ್ಣಗಳಿದೆ ರುಕ್ಮಿ ಅಂತ, ಆ ರುಕ್ಮಿ ಅನ್ನೋದನ್ನ ಹೊಂದಿದ ಆ ರುಕ್ಮಿ ಅಣ್ಣ ಏನಿದ್ದಾನೆ ಅವನ ಈ ಕ್ಷತ್ರನೆಲ್ಲ ಕರೆಸ್ತ. ಅಂದ್ರೆ ಒಂದೊಂದ್ ತರ ಒಂದೊಂದು ವ್ಯಾಖ್ಯಾನ. ಒಂದು ಲಕ್ಷ್ಮೀ ದೇವಿನೇ ತನ್ನ ಕರೆಸ್ಕೊಂಡ್ಲು ಅಂತ ಒಂದರ್ಥ, ಇನ್ನೊಂದು ಲಕ್ಷ್ಮೀ ದೇವಿ ತನ್ನ ಕಾಂತಿಯಿಂದ ಆಕರ್ಷಣೆ ಮಾಡಿದ್ಲು ಹಾಗಾಗಿ ಇವರೆಲ್ಲ ಬಂದಿದ್ರು ಅಂತ ಒಂದರ್ಥ. ಇನ್ನು ಇನ್ನೊಂದರ್ಥ ಲಕ್ಷ್ಮೀ ದೇವಿ ತಾನು ತನ್ನ ಹೆಸರಿನಲ್ಲಿರುವಂತ ಅಕ್ಷರಗಳನ್ನೇ ಹೊಂದಿರುವ ರುಕ್ಮಿ ಏನಿದ್ದಾನೆ ಅವನ ಮುಖಾಂತರ ಕರೆಸ್ಕೊಂಡಿದ್ದಿ ಎಲ್ಲ ಕ್ಷತ್ರಿಯರನ್ನ ಅಂತ. ಹೀಗೆ ಒಬ್ಬೊಬ್ರು ಒಂದೊಂದು ಅರ್ಥ ಮಾಡಿದ್ರು. ಸರಿ, ಆ ರಾಜರುಗಳನ್ನ ಯಾಕೆ ಕರೆಸ್ಕೊಂಡಿದ್ ರುಕ್ಮಿ ಅಂದ್ರೆ ಬೇರೆಯವರೆಲ್ಲ ಹೇಳೋದು ಆ ರಾಜರಿಗೆ ಹಬ್ಬ ಆಗ್ಲಿ, ಶಿಶುಪಾಲ ಅವನು ವರನಾಗ್ಬೇಕು, ಅವನಿಗೆ ರುಕ್ಮಿಣಿಯನ್ನ ಕೊಡ್ಬೇಕು, ಎಲ್ಲ ಈ ರಾಜರುಗಳಿಗೆ ಸಂತೋಷ ಆಗ್ಲಿ, ಹಬ್ಬ ಆಚರಣೆ ಮಾಡ್ಕೊಳ್ಳಿ ಅಂತ ಈ ರೀತಿ ಅವರಿಗೆ ಸಂತೋಷ ಪಡಿಸ್ಲಿಕ್ಕೆ ರುಕ್ಮಿ ಕರೆದಿದ್ದ ಅಂತ ಈ ಒಂದು ಅರ್ಥವನ್ನು ಮಾಡ್ತಾರೆ. ಇನ್ನು ಇದಾದ್ಮೇಲೆ ಗಾಂಧರ್ವ ವಿವಾಹ ಆಗುವಂತ ಇಚ್ಛೆ ಕೃಷ್ಣನಿಗಿತ್ತು, ಅದರಿಂದ ಅಪಹಾರ ಮಾಡಿತ್ತು ಅಂತ. ವಸ್ತುತಃ ಇದು ರಾಕ್ಷಸ ವಿವಾಹ ಅಂದ್ರೆ ಅದಕ್ಕೆ ಕೆಲವರು ಅರ್ಥ ಮಾಡ್ತಾರಿಲ್ಲ, ರುಕ್ಮಿಣಿಯ ವಿಷಯದಲ್ಲಿ ಗಾಂಧರ್ವ ವಿವಾಹ ಅಂತೆ, ಆದ್ರೆ ಬೇರೆಯವ್ರ ವಿಷಯದಲ್ಲಿ ಆದ್ರೆ ರಾಕ್ಷಸ ವಿವಾಹ ಆಗತ್ತೆ ಅಂತ ಹೇಳ್ತಾರೆ. ಅದ್ ಹೇಗೆ? ಎಲ್ಲ ಕ್ಷತ್ರಿಯರು ಬಂದಿದ್ರು,
ಇದೊಂದು ರಾಕ್ಷಸ ವಿವಾಹ, ಇದು ಗಾಂಧರ್ವ ವಿವಾಹ ಹೇಗಾಗ್ಲಿಕ್ಕೆ ಸಾಧ್ಯ? ಬಲಾತ್ ಅಪಹರಿಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರಲ್ವಾ ಅಂದ್ರೆ ಆಗ ಹೇಳ್ತಾರೆ ಅದು ಎಲ್ಲಾ ರಾಜರು ಕೂಡ ಆ ಭಗವಂತನ ಸ್ವರೂಪನೇ ಅಂತೆ ಎಲ್ರೂ ಕೂಡ. ಹೀಗೂ ಅರ್ಥ ಮಾಡಿದವ್ರು ಇದ್ದಾರೆ. ಅದೆಷ್ಟು ಅಬದ್ಧ. ಅಲ್ಲಿ ಬಂದ ಜರಾಸಂಧ ಆಗ್ಲಿ ಅಥವಾ ಶಿಶುಪಾಲ ಆಗ್ಲಿ ಯಾವುದೇ ಬೇರೆ ರಾಜರುಗಳಾಗ್ಲಿ ಅವರೆಲ್ಲ ದೇವರ ಸ್ವರೂಪನೇ. ದೇವರು ಬೇರೆ ಅಲ್ಲ, ಅವ್ರು ಯಾರು ಬೇರೆ ಅಲ್ಲ. ಹಾಗಾಗಿ ರುಕ್ಮಿಣಿ ದೇವಿ ತಾನು ಬಯಸಿದ್ರು ಅದು ಗಾಂಧರ್ವ ವಿವಾಹನ. ಯಾಕೆ? ಎಲ್ರೂ ಭಗವಂತನೇ, ಭಗವತ್ ಸ್ವರೂಪರೇ ಅಂತ. ಇದಿನ್ನೂ ದೊಡ್ಡ ಅನರ್ಥ ಆಗೋಯ್ತು ಈ ಭಾಗವತ ಪದ್ಯಕ್ಕೆ ಅರ್ಥವನ್ನ ಮಾಡ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ಅರ್ಥವನ್ನ ಮಾಡ್ತಾರೆ, ಇನ್ನೂ ಕೂಡ ಕೆಲವು ಅರ್ಥ ಮಾಡ್ತಾರೆ. ಅದೆಲ್ಲವನ್ನ ನೋಡಿದಾಗ ಈ ಭಾಗವತ ಪದ್ಯಕ್ಕೆ ಇವರು ಹಾಳು ಮಾಡ್ಬಿಡಿದ್ದಾರೆ, ಅರ್ಥ ಬೇರೆ ಬೇರೆ ಮಾಡಿ ಅಂತ ಸರಿಯಾಗಿ ಗೊತ್ತಾಗುತ್ತೆ. ಆದ್ರೆ ಇದೆಲ್ಲ ಪಕ್ಕಕ್ಕೆ ಹಾಕಿ ಪದ್ಮಪುರಾಣ ಬೇರೆ ವಾಕ್ಯಗಳ ಮುಖಾಂತರ ಆಚಾರ್ಯರು ಸುಂದರವಾದ ಅರ್ಥವನ್ನು ತಿಳಿಸಿದ್ದಾರೆ. ಅದರಾಗ ನಾವು ಅರ್ಥವನ್ನ ಕೆಲವುದನ್ನ ನೋಡಿದ್ದೇವೆ, ಇನ್ನೂ ಕೆಲವು ಅರ್ಥ ಇದೆ. ಅದೇನು ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಪ್ರಾಣಾಂತರ ಮೂಲ ಗೋಪಾಲರಿಗೆ ಅರ್ಪಣೆಯನ್ನು ಮಾಡ್ತೀವಿ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರು. ಹರೇ ನಮಃ. ನಮಸ್ಕಾರ ಗುರು.